Hi guys, welcome back to my next video. So this is the KSET series 2021 paper. In the previous question paper, a 2 gram object located in a region of uniform electric field is 300 Newton per coulomb I cap, carries a charge Q. The object released from rest at x is equal to 0 has a kinetic energy of 0.12 joule at x is equal to 0.5 meter. Then Q is, so here we have to find the charge. Charge Q is moving in a direction of electric field, so you have to show that it's a positive, and you have to find the charge on the particle, charge on the object. So here this is based on work energy theorem. So here we have to show that work done is equal to change in kinetic energy. So here this is, we know that, so ಇದು ನಮ್ಗೆ ಆಲ್ರೆಡಿ ಗೊತ್ತು. ಸೊ ಇಲ್ಲಿ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತ ತಗೊಳ್ಳೋಣ. ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಂತಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಅರ್ಥ. ಸೊ ಎಫ್ ಇಂಟು ಎಕ್ಸ್ ಅಂತ ಬರೀತೀನಿ. ಸೊ ಇಟ್ಸ್ ಅ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಸೊ ವಿ ನೋ ದಟ್ ದ ಫೋರ್ಸ್ ಅಂತಂದರೆ ಚಾರ್ಜ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಸೊ ನಾವು ಎಲೆಕ್ಟ್ರಿಕ್ ಫೀಲ್ಡ್ನ ಡಿಫೈನ್ ಮಾಡ್ಕೊಳೋದಾದರೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇ ಇಸ್ ಈಕ್ವಲ್ ಟು ಫೋರ್ಸ್ ಫರ್ ಯೂನಿಟ್ ಚಾರ್ಜ್ ಅಂತ ಡಿಫೈನ್ ಮಾಡ್ತೀವಿ. ಸೊ ಇಲ್ಲಿ ಫೋರ್ಸ್ನ ಡಿಫೈನ್ ಮಾಡೋದಾದರೆ ಇ ಇಂಟು ಕ್ಯೂ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಡಿಫೈನ್ ಮಾಡ್ತೀವಿ. ಸೊ ಎಕ್ಸ್ ಅನ್ನೋದು ನಾರ್ಮಲ್ ಆಗಿ ಬರುತ್ತೆ ನಮಗೆ. ಸೊ ಎಕ್ಸ್ ಅನ್ನೋದು ಡಿಸ್ಟೆನ್ಸ್ ಇರುತ್ತೆ, ಸೊ ಎಕ್ಸ್ ಅನ್ನೋದು ನಾರ್ಮಲ್ ಆಗಿ ಬರುತ್ತೆ. ಸೊ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಚಾರ್ಜು. ಸೊ ನಮಗೆ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ. ಸೊ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಎಷ್ಟು ಕೊಟ್ಟಿದ್ದಾರೆ? 0.12 ಜೌಲ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಸೊ ವಿ ಹ್ಯಾವ್ ಟು ಫೈಂಡ್ ಅ ಚಾರ್ಜ್ ಆನ್ ಆಬ್ಜೆಕ್ಟ್ ಫೈಂಡ್ ಔಟ್ ಮಾಡಬೇಕು. ಯಾವ ಡೈರೆಕ್ಷನಲ್ಲಿ ಮೂವ್ ಆಗ್ತಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಇದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅನ್ನೋದು ಕೂಡ ನಮಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ಕ್ಯೂ ಇಂಟು, ಸೊ ವಿ ನೋ ದಟ್ ಎಲೆಕ್ಟ್ರಿಕ್ ಫೀಲ್ಡ್ 300 ನ್ಯೂಟನ್ ಪರ್ ಕೂಲಮ್. ಸೊ 300 ಇಂಟು, ಸೊ ಡಿಸ್ಟೆನ್ಸ್ ಗೊತ್ತು 0.5 ಮೀಟರ್. ಸೊ ಝೀರೋ ಇದ್ದಾಗ ಬೇರೆ ಇರುತ್ತೆ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ, ಆ್ಯಂಡ್ 0.5 ಹೋದಾಗ ಬೇರೆ ಇರುತ್ತೆ. ಸೊ 0 ಇದ್ದಾಗ 0 ಇರುತ್ತೆ, ಸ್ವಲ್ಪ ಡಿಸ್ಟೆನ್ಸ್ ಮೂವ್ ಆದಾಗ ಇಟ್ ವಿಲ್ ಬಿ ಮೇ ಬಿ ಚೇಂಜ್ ಬಿಕಾಸ್ ಆಫ್ ಅ ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ. ಸೊ ಸೊ ನಾವು ಚಾರ್ಜ್ನೆಲ್ಲ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಕ್ಯೂನ್ ಮಾತ್ರ ಇಲ್ಲೇ ಇಟ್ಕೊತೀವಿ, ಮಿಕ್ಕಿದ್ನೆಲ್ಲ ಈ ಕಡೆ ಕಳಿಸ್ಕೊಂಡು. ಸೊ ವಿ ಹ್ಯಾವ್ 0.12 ಡಿವೈಡೆಡ್ ಬೈ 300 ಇಂಟು 0.5. ಸೊ ನಿಯರ್ಲಿ ವಿ ಆರ್ ಗೆಟಿಂಗ್ 800 ಮೈಕ್ರೋ ಕೂಲಮ್. ಸೊ ದಿಸ್ ಇಸ್ ದ answer. So here the charge Q is moving in a direction of electric field, hence it is a positive. So positive ಅನ್ನೋದನ್ನ ಕ್ಲಿಯರ್ಲಿ ಮೆನ್ಷನ್ ಮಾಡಬೇಕು. ನಮಗೆ ಇಲ್ಲಿ ಪಾಸಿಟಿವ್ ಇರ್ತಕ್ಕಂಥ ಆಪ್ಷನ್ ಬಂದು ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.